Yes, hello, Hyra. We are in competitive examination questions solving procedure. 50 questions what I have given in the material. There are 10 questions ಮುಗಿಸಿದ್ದೀನಿ. 11th one complete board ಮೇಲೆ 3 extra questions ಸೇರಿಸಿ ಒಟ್ಟು 3 questions ಬರ್ದಿದ್ದೀನಿ. ಎಲ್ಲದಕ್ಕೂ 11, 11A, 11B ಅಂತ ಕೊಟ್ಟಿದ್ದೀನಿ. All are similar type. ಇದಕ್ಕೆ what I have sent you in WhatsApp the two basic concepts of 2 sheets. ಅದನ್ನು ಸಿನಾಪ್ಟಿಕಲ್ ಪಾಯಿಂಟ್ಸ್, ಟೈಮ್ ಸೇವಿಂಗ್ ರಿಸಲ್ಟ್ಸು ಈ ರೀತಿ ಎಲ್ಲ ಕೊಟ್ಟಿದ್ದೀನಿ. ಅದರಲ್ಲಿ ನೀವು ಟೈಮ್ ಸೇವಿಂಗ್ ರಿಸಲ್ಟ್ ನಂಬರ್ 43 ಅಬ್ಸರ್ವ್ ಮಾಡೋದಾದರೆ ನಿಮಗೆ ಕೊಟ್ಟಿರ್ತಕ್ಕಂಥ ಫಾರ್ಮುಲಾ ಲಿಸ್ಟಲ್ಲಿ ಇಂಥ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಇರಬೇಕಾದ್ರೆ TSR ನಂಬರ್ 43, ಟೈಮ್ ಸೇವಿಂಗ್ ರಿಸಲ್ಟ್ ನಂಬರ್ 43 ನೀವು ಸರಿಯಾಗಿ ನೋಡೋದಾದರೆ ಇಂಥ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಕಂಡು ಬಂದಲ್ಲಿ ಸಮ್ ಆಫ್ ದಿ ಕೋಎಫಿಷಿಯಂಟ್ಸ್ ಅಂತ ಒಂದು ಸೆಂಟೆನ್ಸ್ ಹಾಕಿರ್ತೀನಿ. ಅಲ್ಲೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿರ್ತೀನಿ. ಸಮ್ ಆಫ್ ದಿ ಕೋಎಫಿಷಿಯಂಟ್ಸ್ ಬರೆದ್ಬಿಟ್ರೆ ಸಾಕು ಅಂತ. ಇದಕ್ಕೆ ಆಪ್ಷನ್ಸ್ ಯಾಕೆ ಬರ್ದಿಲ್ಲ? ದಿಸ್ ಇಸ್ ದ ಕ್ವೆಶನ್ ಪ್ರಿಂಟೆಡ್ ಇನ್ ಯುವರ್ ಮೆಟೀರಿಯಲ್. ದೀಸ್ ಟು ಆರ್ ದಿ ಕ್ವೆಶನ್ಸ್ extra. These are from somewhere, not in your material. That's what I am written options, including options. Okay. Sum of the coefficients andre meaning ಏನು? The complete trigonometric functions coefficient ಬಂದು 3 ಇಲ್ಲಿ. ಆಮೇಲೆ plus whatever may be the power. Again sin x minus cos x, the complete difference of trigonometric functions the coefficient ಏನು? 6. ಎಸ್ ಅಗೈನ್ ಪ್ಲಸ್ 4. ಒಳಗಡೆ ಏನಾದರೂ ಕೋಎಫಿಷಿಯಂಟ್ಸ್ ಇದ್ರೆ ಅವು ತಗೋಬೇಕಾಗುತ್ತೆ. ಈಗ ಸದ್ಯಕ್ಕೆ ನಮ್ಗೆ ಒಳಗಡೆ ಏನಿಲ್ಲ. 4 ದಟ್ ಇಸ್ ಈಕ್ವಲ್ಸ್ ಟು 13 ಈಸ್ ದ ಆಪ್ಷನ್ ಆನ್ಸರ್. ಸೊ ನಿಮ್ಮ ಮೆಟೀರಿಯಲಲ್ಲಿ 11th ಕ್ವಶನ್ಗೆ ಆ 13 ಅನ್ನೋದು ಆಪ್ಷನ್ ನಂಬರ್ 4 ಅಲ್ಲಿ ಕಾಣಿಸ್ತಿದೆ. ಹೌದಾ? ದೀಸ್ 2 ಕ್ವಶನ್ಸ್ ಆರ್ ಹ್ಯಾವ್ ಟು ರಿಟರ್ನ್ ಸಪರೇಟ್ಲಿ, ಸರ್ ನಾಟ್ ಸಪರೇಟ್ಲಿ ಪ್ಲೀಸ್, ಅಂಡರ್ 11th ಕ್ವಶನ್ ಇಟ್ ಸೆಲ್ಫ್. 11th ಕ್ವಶನ್ ನೀನು ಆನ್ಸರ್ ಬರ್ಕೊಂಡ್ಮೇಲೆ ನೋಟ್ಸಲ್ಲಿ ಇವೆಲ್ಲ ನೋಟ್ ಮಾಡ್ಕೋಬೇಕು. ಇವೆಲ್ಲ ನೋಟ್ಸ್ ಮಾಡಿಕೊಂಡು ಮತ್ತೆ ಮುಂದೆ ಇನ್ನು ಪ್ರಾಬ್ಲಮ್ಸ್ ಅದರ್ ದ್ಯಾನ್ 50 ಜಾಸ್ತಿ ಇದೆ. ಈಗ 50 ಸಾಲ್ವ್ ಮಾಡಿಕ್ಕಿರೋಣ. ಹೌದಾ? ಇಲ್ಲಿಗೆ ಬಂದರೆ ನೀವು ಕ್ವಶನ್ ಸಮೇತ ಬರೀಬೇಕು. ಯಾಕಂದ್ರೆ ಇದು ಎಕ್ಸ್ಟ್ರಾ ಕ್ವಶನ್ ಇಲ್ಲಿ ನಾನು ಬರ್ಕೊಂಡಿದ್ದು ನಾನು. ವ್ಯಾಲ್ಯೂ ಈಸಿಯಾಗಿ ಕನ್ನಡಿಯನ್ನ ಈ 2 ಹಾಗೆ ಇಲ್ಲಿ ಎಲ್ಲರೂ ಪ್ಲೀಸ್ ಯುವರ್ ಅಟೆನ್ಷನ್ ಈಸ್ ಮಸ್ಟ್ ಅಶ್ಯೂರ್ಡ್. ದೇ ಆರ್ ಗಿವನ್ PN cos power n theta plus sin power n theta. Can we find P6? Dead easy. Substitute n is equal to 6 andre cos power 6 theta plus sin power 6 theta. So first term is over. Minus 3 into, they are given PN. We are used to find P4. Nothing but put n is equals to 4. ಅಲ್ಲಿ ಏನಾಗುತ್ತೆ? That is cos power 4 theta plus sin power 4 theta ಆಯಿತು. plus 1. Again this is time saving result number 43, TSR number 43. ಇಂಥ ಟೈಮ್ ಸೇವ್ ರಿಸಲ್ಟ್ಸ್ ಬೇಜಾನ್ ಇದೆ ಮ್ಯಾಥ್ಸ್ ಅಲ್ಲಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮೆಟೀರಿಯಲ್ ಅಲ್ಲಿರೋ ಕ್ವಶನ್ಸ್ಗೆ ಕಡಿಮೆ ಇರ್ಬೋದೇ ಹೊರತು ಅಂಡರ್ ಟೈಮ್ ಸೇವ್ ರಿಸಲ್ಟ್ಸ್ ಬರುವಂತ ತುಂಬಾ ಇದೆ. ಎಸ್, ಇಲ್ಲಿ ಕೂಡ ಸಮ್ ಆಫ್ ದಿ ಕೋಎಫಿಷಿಯಂಟ್ಸ್ ಅಂದಾಗ ನಮ್ಗೆ ಏನು ಬರುತ್ತೆ? ಸಮ್ ಆಫ್ ದಿ ಕೋಎಫಿಷಿಯಂಟ್ಸ್ ಅಂತ ನಾವು ಲೆಕ್ಕಾಚಾರ ತಗೊಳ್ಳೋಣ. ಎಸ್, ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ ದಿಸ್ ಸಮ್? 2. ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ ದಿಸ್ ಅಂಡ್ ಆಲ್? -3. ಪ್ಲಸ್ 1 ಹಾಗೆ ಬರುತ್ತೆ. ಸೊ ದಟ್ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ಸ್ ಏನಾದ್ರು ಎಕ್ಸ್ಟ್ರಾ ಇದ್ದ ಹಾಗೆ ಬರ್ಕೋಬೇಕು. ಸೊ ದಟ್ ಇಸ್ ಈಕ್ವಲ್ಸ್ ಟು 0. ಸೊ ದಟ್ ಈಸ್ ಇನ್ ಆಪ್ಷನ್ ಸಿ ಅಲ್ಲಿದೆ. ನಿಮಗೆ ಆಗ್ಬೋದಾ? ವೆರಿ ಸಿಮಿಲರ್ ಕ್ವಶನ್ ನೀವೇ ಮಾಡ್ಕೋಬಹುದು. ಅಲ್ಲಿಗೆ ಅಗೈನ್ ಯೂಸಿಂಗ್ TSR ನಂಬರ್ 43 ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸಿರ್ತಕ್ಕಂಥದ್ದು. ದಟ್ ಈಸ್ ಸಮ್ ಆಫ್ ಕೋಎಫಿಷಿಯಂಟ್ಸ್ ಅಂತ ಅರ್ಥ. ಎಸ್, ಸಮ್ ಆಫ್ ಕೋಎಫಿಷಿಯಂಟ್ಸ್. ಇದರ ಸಮ್ ನೋಡಿದ್ರೆ 2 ಇದೆ, ಇದರ ಸಮ್ ನೋಡಿದ್ರೆ -3 ಇದೆ, ಇದರ ಸಮ್ ನೋಡಿದ್ರೆ ಇದೇ ಸಮ್ ಏನಿಲ್ಲ, ಇದು ಕೋಎಫಿಷಿಯಂಟ್ ಏನು ಲೆಕ್ಕಕ್ಕಿಲ್ಲ. ಸೊ ದಟ್ ಇಸ್ ಈಕ್ವಲ್ಸ್ ಟು ಆನ್ಸರ್. ಅದು ಕೂಡ ನಮಗೆ ಏನು ಬರುತ್ತೆ ನೋಡ್ರಿ. ಎಸ್, ಇವೆರಡು ಸಿಮಿಲರ್ ಪ್ರಾಬ್ಲಮ್ಸ್. ಇವೆರಡನ್ನು ಸುಮ್ಮನೆ ನಾನು ಸಪ್ರೇಟ್ ಆಗಿ ಬರ್ತಿದ್ದೀನಿ ಅಷ್ಟೇ. ಆಗ್ಬೋದಾ? ಒಂದು ಕೆಲಸ ಮಾಡ್ರಿ ಪ್ಲೀಸ್, ಕ್ವಶನ್ ಅಲ್ಲಿ ನೀವು ಸಿಮಿಲರ್ ಪ್ರಾಬ್ಲಮ್ಸ್ ಯಾಕೆ ಮಾಡ್ಬೇಕು? ನಾವು ಸಿಮಿಲರ್ ಪ್ರಾಬ್ಲಮ್ಸ್ ಮಾಡೋದು ಬೇಡ. ಅದಕ್ಕೆ ನಾನು ಇಲ್ಲಿ ದಯವಿಟ್ಟು ಕ್ವಶನ್ ಚೇಂಜ್ ಮಾಡಾಕ್ತಾ ಇದ್ದೀನಿ.
ಸಿಮಿಲರ್ ಪ್ರಾಬ್ಲಮ್ಸ್ ಮಾಡಿದ್ರೆ ನಮ್ಗೇನು ಬರ್ತದೆ ಹೇಳಿ? ನಮ್ಗೇನು ಬರೋದಿಲ್ಲ, ಗೊತ್ತಾಯ್ತಾ? ಅದಕ್ಕೋಸ್ಕರ ಇಲ್ಲಿ ಪ್ಲಸ್ ಮಾಡಿದೆ, ನಾನು ಸುಮ್ಮನೆ ಮಾಡಿದೆ, ದಟ್ಸ್ ಬಿಕಮ್ಸ್ ಪ್ಲಸ್. ಅಲ್ಲಿಗೆ ಆನ್ಸರ್ ಏನಾಯ್ತು? 2 + 3 + 1 ಆಯ್ತು. ಅಲ್ಲಿಗೆ ಆನ್ಸರ್ ನಥಿಂಗ್ ಬಟ್ 6 ಆಗುತ್ತೆ. ಗೊತ್ತಾಗ್ತಿದ್ಯಾ? ಎಸ್ ಪ್ಲೀಸ್, ದಟ್ ಈಸ್ ಇನ್ ಆಪ್ಷನ್ ಡಿ. ದಿಸ್ ಟೈಪ್ ಆಫ್ ಮೆಥಡಾಲಜಿ ಇಸ್ ಬೆಟರ್ ಟು ಸಾಲ್ವ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕ್ವಶನ್ಸ್. ಅಂದ್ರೆ ಕಲ್ತ್ಕೋಬೇಕು ನಾವು. ಎಲ್ಲದಕ್ಕೂ ಸಿಗುತ್ತೆ ಸರ್ ಈ ತರ ಶಾರ್ಟ್ ಕಟ್ಸು ಅಂತ, ಟೈಮ್ ಸೇವಿಂಗ್ ರಿಸಲ್ಟ್ ಆಸ್ ವೆಲ್ ಆಸ್ ಶಾರ್ಟ್ ಕಟ್ ಆಲ್ಸೋ. ಇದನ್ನ ಶಾರ್ಟ್ ಕಟ್ ಅಂತಾನೆ ಕರಿತೀವಿ. ಸೊ ಆದಷ್ಟು ನಾವು ಬೇರೆ ಮೆಟೀರಿಯಲ್ಸ್ ಹುಡುಕಿ ನಮಗೆ ಲೆಂತಿ ಮೆಥಡ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ಶಾರ್ಟ್ ಕಟ್ ಇಂದ ಮಾಡೋದು ಈ 2 ವರ್ಷ ನೀವು ಕಳಿಬೇಕು. ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಎಸ್, 3 ಪ್ರಾಬ್ಲಮ್ಸ್ ಕಂಪ್ಲೀಟೆಡ್. ಐ ಮೀನ್ 11th ಅಲ್ಲಿ ಸಬ್ ಕ್ವಶನ್ಸ್ ನಾನು ಬೇರೆ ಕಡೆಯಿಂದ ತಂದು ಮುಗಿಸಿರ್ತಕ್ಕಂಥದ್ದು. ಎಸ್, ಕ್ವಶನ್ ನಂಬರ್ 12. ಪ್ರಾಬ್ಲಮ್ ಲುಕ್ಸ್ ಲೈಕ್ ವೆರಿ ಕಾಂಪ್ಲಿಕೇಟೆಡ್. ನೋಡೋದಕ್ಕೆ ಕಾಂಪ್ಲೆಕ್ಸ್ ಟರ್ಮ್ಸ್ ತರ ಕಾಣಿಸ್ತಿದೆ. ಅದನ್ನು ಸಾಲ್ವ್ ಮಾಡಿದ ಮೇಲೆ ಇಷ್ಟೇನಾ ಅಂತ ಅನ್ಸುತ್ತೆ. ಆದರೆ ಟ್ರಿಗ್ನೋಮೆಟ್ರಿ ನಾಲೆಡ್ಜ್, ನಾನು ಏನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ, ಆ 2 pages ಇರ್ತಕ್ಕಂಥ ನಾಲೆಡ್ಜನ್ನು ಕಳೀರಿ ಅಂತ. ನಾಟ್ ಓನ್ಲಿ ದಟ್ 2 pages, ಆ ಕಂಪ್ಲೀಟ್ ಆ ಟಾಪಿಕ್ ಎಲ್ಲ ವರ್ಕೌಟ್ ಮಾಡಾಕಿದ್ರೆ ಮೇನ್ ಥಿಂಗ್ಸ್ ನಾನು ಆ 2 pages ಎಲ್ಲ ಹಾಕಿದ್ದೀನಿ. ಸೊ ಇಲ್ಲಿ ಒಂದು ಕೆಲಸ ಮಾಡ್ತೀನಿ, ಅದು ಎಲ್ಲರಿಗೂ ಅರ್ಥ ಆಗುವಂಥ ಪ್ರೊಸೀಜರು. ಯಾರು ಕೂಡ ಅರ್ಥ ಆಗಲಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ, ಅಷ್ಟು ನೀಟಾಗಿದೆ ಮೆಥಡ್ ಅದು. ನಾನು ಕಾಸ್ ಕ್ಯೂಬ್ ಟೀಟನ್ನ ಕಾಸ್ ಟೀಟಾ ಇಂಟು ಕಾಸ್ ಸ್ಕ್ವೇರ್ ಟೀಟಾ ಬರೀತೀನಿ. ಯಾಕೆ ಸರ್? ಐಡಿಯಾಸ್, ಕೆಲವೊಂದು ಐಡಿಯಾಸ್ ಮಾಡಿದ್ರೇನೆ ಆ ಪ್ರಾಬ್ಲಮ್ ರನ್ ಆಗುತ್ತೆ ಅನ್ನೋ ವಿಚಾರ ನೀವು ಗಮನದಲ್ಲಿಟ್ಕೋಬೇಕು. ನೀವು ವರ್ಕೌಟ್ ಮಾಡ್ತಾ 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 ನೀವು ಕೂಡ ನನ್ನ ತಾಯಿಗೆ ಯೋಚನೆ ಮಾಡೋಷ್ಟು ಕೆಪಾಸಿಟಿ ಬಂದ್ಬಿಡುತ್ತೆ. ಏನಪ್ಪ ಅಂದ್ರೆ ವರ್ಕೌಟ್ ಮಾಡ್ತಿರ್ಬೇಕಷ್ಟೆ. ಡಿಫ್ರೆಂಟ್ ಮೆಟೀರಿಯಲ್ಸ್ ಸಿಕ್ಕಿದ ಮೆಟೀರಿಯಲ್ ಎಲ್ಲ ವರ್ಕೌಟ್ ಅವನು ಮಾಡ್ತಾನೋ ಡೆಫಿನೆಟ್ ಆಗಿ ಅವನು ಮೋರ್ ದೆನ್ 80% ಕಾಂಪಿಟೇಟಿವ್ ಕ್ವಶನ್ಸ್ ಅಟೆಂಡ್ ಮಾಡ್ತಾನೆ. ಎಸ್, ಯಾಕೆ ಸರ್ ಈ ರೀತಿ ಮಾಡಿದ್ರು ಅಂದರೆ ಗಮನ ಇಟ್ಕೊಳ್ಳಿ. ಈ ಕಾಸ್ ಸ್ಕ್ವೇರ್ ಟೀಟಾಗಿ ಜಾಗ ಬಿಟ್ಟಿದ್ದೇನೆ, ಅದು ಯಾಕೆ ಜಾಗ ಬಿಟ್ಟೆ ಅನ್ನೋದು ನಾನು ಆಮೇಲೆ ಹೇಳ್ತೀನಿ. ಸೈನ್ ಟೀಟಾ ಇಂಟು ಇಲ್ಲಿ ಸೈನ್ ಸ್ಕ್ವೇರ್ ಟೀಟಾಗಿ ಜಾಗ ಬಿಟ್ಟಿದ್ದೇನೆ, ಅದು ಯಾಕೆ ಬಿಟ್ಟೆ ಅನ್ನೋದು ಆಮೇಲೆ ಹೇಳ್ತೀನಿ. ಎಸ್ ಪ್ಲೀಸ್, ನಾವಿಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು 1 ಅಂತಿದೆ ನೋಡಿ. ಶೋರಾ? ಈ ರಿಸಲ್ಟ್ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಇಲ್ಲಿ ಕಾಸ್ ಸ್ಕ್ವೇರ್ ಟೀಟಾ ಅಲ್ಲೇ ಇಟ್ಕೊಂಡು ಸೈನ್ ಸ್ಕ್ವೇರ್ ಟೀಟಾನ ಆ ಕಡೆ ಕಳಿಸಿದಾಗ 1 - ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ ನೋಡೋದು. ಅಲ್ಲಿಗೆ ಕಾಸ್ ಸ್ಕ್ವೇರ್ ಟೀಟಾ ಪ್ಲೇಸ್ ಅಲ್ಲೇ 1 - ಸೈನ್ ಸ್ಕ್ವೇರ್ ಟೀಟಾ ಬರ್ಕೊಳ್ಳೋಣ ಅಂತ. ಇಲ್ಲಷ್ಟೇ 1 - ಕಾಸ್ ಸ್ಕ್ವೇರ್ ಟೀಟಾ ಬರ್ಕೊಳ್ಳೋಣ ಅಂತ ಆಗ್ಬೋದಾ? ಎಸ್. ಆಮೇಲೆ 1 ಅನ್ನ 1 ಸ್ಕ್ವೇರ್ ಬರ್ಕೋಬೋದಾ? ಖಂಡಿತವಾಗ್ಲೂ ಸರ್. ಹಾಗಾದ್ರೆ ನಾನು ಇಲ್ಲಿ ಬರೆದಿರೋ ಸ್ಕ್ವೇರ್ ಇಂದ ನಿನಗೆ ಏನಾದ್ರು ಡಿಸ್ಟರ್ಬ್ ಆಯ್ತಾ? ಏನಿಲ್ಲ. ಮತ್ತೆ ಯಾಕೆ ಸರ್ ಬರೆದ್ರು? a² - b² ಫ್ಯಾಕ್ಟರ್ಸ್ ಗೊತ್ತಾ ನಿನಗೆ? ಏನವು? a - b ಇಂಟು a + b. ಕಾಣಿಸ್ತಿದ್ಯಾ? ಶೋರ್. a² - b² ಫ್ಯಾಕ್ಟರ್ಸ್ ಕಾಣಿಸ್ತಿಲ್ಲ ಅಂದ್ರೆ ಕೆಳಗಡೆ ಬರೀತೀನಿ. a² - b² ಫ್ಯಾಕ್ಟರ್ಸ್, a² - b² ಫ್ಯಾಕ್ಟರ್ಸ್, a - b ಇಂಟು a + b. ಇವ್ಯಾವತ್ತಕ್ಕೆ ಬರೆದ್ರು ಸರ್? ಇವಾಗ ಹೈಸ್ಕೂಲಲ್ಲಿ ಎಲ್ಲ ನೋಡಿದೀವಿ. ಎಸ್, ಅದನ್ನೇ ಈ ನ್ಯೂಮರೇಟರ್ ತಂದು ಹಾಕ್ಬೇಕು. ತುಂಬಾ ಈಸಿಯಾಗಿ ಬರುತ್ತೆ ಪ್ರಾಬ್ಲಮ್. ಈಗ ಕಾಸ್ ಟೀಟಾ ಹಾಗೆ ಇಲ್ಲಿ ಪ್ಲೀಸ್, ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a² - b², a - b ಇಂಟು a + b ಅಂದ್ರೆ 1 - ಸೈನ್ ಟೀಟಾ ಇಂಟು 1 + ಸೈನ್ ಟೀಟಾ ಹೋಲ್ ಡಿವೈಡೆಡ್ ಬೈ 1 + ಸೈನ್ ಟೀಟಾ. ಆಮೇಲೆ ಪ್ಲಸ್ ಈ ಸ್ಟೆಪ್ ಈ ಕಡೆ ಬರಬೇಕಿತ್ತು, ಈ ಸ್ಟೆಪ್ ಈ ಕಡೆ ಬರಬೇಕಿತ್ತು. ನನಗೆ ಸ್ಪೇಸ್ ಪ್ರಾಬ್ಲಮ್ ಆಗ್ತಿದೆ. ಕಾಸ್ ಟೀಟಾ ಹಾಗೆ ಇಟ್ಕೊಂಡು 1 - ಸೈನ್ ಟೀಟಾ ಇಂಟು 1 + ಸೈನ್ ಟೀಟಾ ಹೋಲ್ ಡಿವೈಡೆಡ್ ಬೈ 1 + ಸೈನ್ ಟೀಟಾ ಹಾಗೆ ಇದೆ. ಇಲ್ಲಷ್ಟೇ ಸೈನ್ ಟೀಟಾ ಹಾಗೆ ಇಟ್ಕೊಂಡು 1 - ಕಾಸ್ ಟೀಟಾ ಇಂಟು 1 + ಕಾಸ್ ಟೀಟಾ, a² - b², a - b ಇಂಟು a + b. Yes, denominator copy. Yes, one thing you should remember, should follow, 1 + sin theta, 1 + sin theta get cancelled. 1 - cos theta, 1 - cos theta get cancelled because numerator is into is there. Yes, shall we multiply remaining thing? Andre ee cos theta 1 - sin theta ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. cos theta into 1 cos theta minus
cos theta into sin theta, nothing but cos theta sin theta, plus denominator hoytu cancel ಆಯ್ತು, sin theta into 1, that is sin theta, sin theta into 1, ಉಳಿದಿರ್ತಕ್ಕಂಥದ್ದು ಈ ಟರ್ಮು ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ನಾನು. ದಿಸ್ sin theta should be multiplied with this 1 plus cos, ಇಲ್ಲಿ 1 plus cos ಇರೋದು, sin theta into 1 sin theta plus sin theta into cos theta. So sin theta cos theta get cancelled. What we left with? Cos theta plus sin theta. This is the answer for problem number 12, which is in option 4. ನಿಮ್ಗೆ ಆಪ್ಷನ್ 4 ಅಲ್ಲಿ ಸಿಗುತ್ತೆ ಇದು ಆನ್ಸರು. ಸೊ ಇಷ್ಟು ನಾಲೆಡ್ಜ್ ಯೂಸ್ ಮಾಡ್ಕೋಬೇಕು ನಾವು. ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾನ 1 ಸ್ಕ್ವೇರ್ ಬರ್ಕೊಂಡೆ ಅಷ್ಟೇ, ಅದನ್ನ ತಪ್ಪೇನಿಲ್ಲ, 1 ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಹಂಗೆ ಬರ್ಕೊಂಡ್ರೆ ಕ್ರಿಯೇಟಿವಿಟಿ ಸಿಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಾವು ಫಾರ್ಮುಲಾ ಹಾಕೋಣ ಅಂತ. ನೋಡಿ ಎಷ್ಟು ಸಿಂಪಲ್ ಆಗಿ ಬಂದ್ಬಿಡುತ್ತೆ. ಅಲ್ಲಿಗೆ ಸಿಇಟ್ ಅಂದ್ರೆ ಪಾಠ ಕೇಳೋದು ನೋಟ್ಸ್ ಬರ್ಕೊಳ್ಳೋದು, ತಪ್ಪು ಅಂದ್ರೆ ತಪ್ಪು, ಕಳಿಯೋದು ನೀವು ಬರೀದರೆ ನಡೆಯುತ್ತದೆ, ಫಾಲೋ ಅಪ್ ಮಾಡೋದು, ಕಳಿಯೋದು ಫಾಲೋ ಅಪ್ ಮಾಡೋದು ಇಂಪಾರ್ಟೆಂಟ್. ಅಲ್ಲಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ನಥಿಂಗ್ ಬಟ್ ಫ್ರಮ್ ವ್ಯಾಸ್ಟ್ ಸಿಲೆಬಸ್, ವೇಸ್ಟ್ ಅಲ್ಲ ವ್ಯಾಸ್ಟ್. ಎಷ್ಟು ಸಿಲೆಬಸ್ ನೀನು ವರ್ಕ್ ಔಟ್ ಮಾಡಿದ್ರೆ ಅಷ್ಟು ಈಸಿ ಆಗುತ್ತೆ ಎಕ್ಸಾಮ್ ಬರೆಯುವಾಗ ನಿನಗೆ. ಎಸ್ 12th ಕ್ವೆಶ್ಚನ್ ಇದು ನೀಟಾಗಿ ತಕ್ಕೋಬೇಕು, ಎಲ್ಲೂ ಮಿಸ್ಟೇಕ್ಸ್ ಬರ್ಕೋಬಾರ್ದು. ನಾನು ನೀಟಾಗಿ ಬರ್ದಿದ್ದೀನಿ. ಎಸ್ ಇದಷ್ಟೇ ಪ್ರಾಬ್ಲಮ್. ಇಟ್ಸ್ ಲುಕ್ಸ್ ಲೈಕ್ ಕಾಂಪ್ಲಿಕೇಟೆಡ್ ಅಂದ್ರೆ ಕಷ್ಟ ಅಂತ ಅನಿಸ್ತಾ ಇದೆ ನನಗೆ, ಹೌದಾ? ಇದನ್ನ ಸಾಲ್ವ್ ಮಾಡವೇ ಕಲ್ತ್ಕೊಂಡ್ರೆ ಎಷ್ಟು ಈಸಿ ಆಗುತ್ತೆ ನೋಡಿ. ಈಗ ನಿಮಗೆ ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ ಕೆಳಗಡೆ ನೀವು ಈ ಫಾರ್ಮುಲಾಸ್ ನೋಡ್ತೀರಾ. ಎಲ್ಲರೂ ಈ ಫಾರ್ಮುಲಾಸ್ ಹೆಂಗ್ ನೆನ್ಪಿಟ್ಕೋ, ಫಾರ್ಮುಲಾಸ್ ಅಲ್ಲ, ಕಂಡೀಷನಲ್ ಐಡೆಂಟಿಸ್. ಇವು ಕಂಡೀಷನಲ್ ಐಡೆಂಟಿಸ್ ಅಂತ ಕರಿತೀವಿ, ಅರ್ಥ ಆಯ್ತಾ? ಕಂಡೀಷನಲ್ ಐಡೆಂಟಿಸ್ ಅಂತ ಕರಿತೀವಿ. ಇಲ್ಲಿ ಪ್ಲಸ್ ಇದ್ರೆ ಯುವರ್ ಆನ್ಸರ್ ಸ್ಟಾರ್ಟ್ಸ್ ವಿತ್ ಪ್ಲಸ್. ಇಲ್ಲಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್. ಇಫ್ ಇಟ್ ಇಸ್ ಅ ಪ್ಲಸ್, ದಟ್ ಪ್ಲಸ್ ಕ್ಯಾರೀಸ್ ಟು ಹಿಯರ್. ದಿಸ್ ಪ್ಲಸ್ ಈಸ್ ಆಪೋಸಿಟ್ ಟು ದಿಸ್ ಸೈನ್. ಅಂದ್ರೆ ಇಲ್ಲಿ ಏನ್ ಸೈನ್ ಬರುತ್ತೋ ಆ ಸೈನ್ ಇಲ್ಲಿ ಕಾಪಿ ಆಗುತ್ತೆ, ಬಟ್ ಈ ಸೈನ್ ಇಲ್ಲಿ ಆಪೋಸಿಟ್ ಬರುತ್ತೆ. ಅದೊಂದು. ಮತ್ತೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಕೂಡ ಯೂಸ್ ಮಾಡ್ತೀನಿ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್, ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ. ಇದಕ್ಕೆ ಆಪೋಸಿಟ್ ಸೈನ್ ಬರುತ್ತೆ ಇಲ್ಲಿ, ಅರ್ಥ ಆಯ್ತಾ? ಈ ಫಾರ್ಮುಲಾಸ್ ಮೇಲೆ ಈ ಪ್ರಾಬ್ಲಮ್ ಡಿಪೆಂಡ್ ಆಗಿದೆ. ಈ ಫಾರ್ಮುಲಾಸ್ ಮೇಲೆ ಪ್ರಾಬ್ಲಮ್ ಡಿಪೆಂಡ್ ಆಗಿದೆ. ಈ ಫಾರ್ಮುಲಾಸ್ ಅನ್ನೋದಕ್ಕಿಂತ ಕಂಡೀಷನಲ್ ಐಡೆಂಟಿಸ್ ಅಂತ ಕರೆಯೋಣ. ಹಾಗಾದ್ರೆ ಈ ಪ್ರಾಬ್ಲಮ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈ ಫಾರ್ಮುಲಾ ಇದಕ್ಕೆ ಹಾಕ್ತಾ ಇದ್ದೀನಿ. ಅಂದ್ರೆ ಕಾಸ್ ಎ ಪ್ಲಸ್ ಸೈನ್ ಎ ಇಂಟು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಎ ಇಂಟು ಸೈನ್ ಎ. ಏನ್ ಮಾಡಿದ್ರಿ ಸರ್? ಈ ಫಾರ್ಮುಲಾ ನಿಮಗೆ ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ ಕೆಳಗಡೆ ಈ ಫಾರ್ಮುಲಾ ಕೊಟ್ಟಿದ್ದೀನಿ ನಾನು, ಹೌದಾ? ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ. ನೆಕ್ಸ್ಟ್ ಪ್ಲಸ್, ಇಲ್ಲಿ ಸ್ಪೇಸ್ ಆಗೋಗೋದು ಡೌಟು. ನಾನು ಸ್ವಲ್ಪ ಈ ಕಡೆಗೆ ಬರೀತೀನಿ, ಟೈಮ್ ವೇಸ್ಟ್ ಆಗ್ತಿದೆ, ಆದರೂ ಪರವಾಗಿಲ್ಲ. ಎಸ್, ಇಲ್ಲಿ ಕಾಸ್ ಎ ಪ್ಲಸ್ ಸೈನ್ ಎ ಅಂದ್ರೆ ಎ ಪ್ಲಸ್ ಬಿ ಆಯ್ತು. ನೆಕ್ಸ್ಟ್ ಇಂಟು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಎ ಇಂಟು ಸೈನ್ ಎ. ಎಸ್, ಫಸ್ಟ್ ಟರ್ಮ್ ಆಗೋಯ್ತು. ಇದು ಕಾಸ್ ಎ ಪ್ಲಸ್ ಸೈನ್ ಎ ಅಂತ ಬರ್ದಿದ್ದೀನಿ. ಆಮೇಲೆ ಪ್ಲಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಪ್ಲಸ್. ಅದೇ ರೀತಿ ಈ ಕಾಸ್ ಕ್ಯೂಬ್ ಮೈನಸ್ ಸೈನ್ ಕ್ಯೂಬ್ ಕೂಡ ಈ ಫಾರ್ಮುಲಾ ಹಾಕ್ತೀನಿ. ಅಂದ್ರೆ ಕಾಸ್ ಎ ಮೈನಸ್ ಸೈನ್ ಎ ಮೈನಸ್ ಬಿ ಆಯ್ತು. ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಎ ಸೈನ್ ಎ. ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ, ಅದಕ್ಕೆ ಕೆಳಗೆ ಬರ್ತಿದ್ದೀನಿ. ಬಹುಶಃ ಅಲ್ಲಿ ಕಾಣಿಸ್ದೇ ಇದ್ರೆ ಕೆಳಗೆ ಬರ್ದು. ಏನಿಲ್ಲ, ಈ ಫಾರ್ಮುಲಾ ಈ ಟರ್ಮ್ಗೆ ಹಾಕೊಳ್ಳಿ ಅಷ್ಟೇ. ಇನ್ನೊಂದ್ಸಲಿ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೀನಿ. ಕ್ಯಾಮರಾ ಕೆಳಗಡೆ ಇದೆ ಅಂತ ಕಾಣುತ್ತಾ ಸ್ಟೆಪ್? ಖಂಡಿತವಾಗ್ಲಿದೆ. ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಎ ಸೈನ್ ಎ.
ಎಸ್ ಇದು ಅಷ್ಟೇ cos A minus sin A. Yes, to avoid confusions I will change the color of marker. ಕನ್ಫ್ಯೂಷನ್ಸ್ ಅವಾಯ್ಡ್ ಆಗೋದಕ್ಕೋಸ್ಕರ ಮಾರ್ಕರ್ ಪೆನ್ ಚೇಂಜ್ ಮಾಡ್ತೀನಿ. ಇದೆಲ್ಲ ಒಂದೇ ಸ್ಟೆಪ್ಪಲ್ಲಿ ಬರ್ಕೋಬೇಕು ನೀವು ನೋಟ್ಸಲ್ಲಿ. ನನಗೆ ಈ ಕಡೆಗೆ ಹೋದರೆ ಕ್ಯಾಮ್ರಾ ಕೆಳಗಡೆ ಬರೋದಿಲ್ಲ ಅಂತ ಈ ಫಾರ್ಮುಲಾ ಹಾಕಿರ್ತಕ್ಕಂಥ ನೋಟ್ಸ್ ಇಲ್ಲ ಹಾಕಿದೆ. ಎಸ್, ದಟ್ ಇಸ್ ಈಕ್ವಲ್ಸ್ ಟು ಇದು cos A ಪ್ಲಸ್ sin A ಹಾಗೆ ಬರ್ಕೊಳ್ಳೋಣ. ವಾಟ್ ಅಬೌಟ್ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್? ಇಲ್ಲಿ ಮೈನಸ್ ಇದ್ರೆ ಆನ್ಸರ್ ಏನು ಹೇಳ್ತೀಯಾ, ಇಲ್ಲಿ ಪ್ಲಸ್ ಇದ್ರೆ ಆನ್ಸರ್ ಏನು ಹೇಳ್ತೀಯಾ? ಇಫ್ ಇಟ್ ಇಸ್ ಪ್ಲಸ್ ಆನ್ಸರ್ ಈಸ್ 1. ಇಫ್ ಇಟ್ ಇಸ್ ಮೈನಸ್ ಆನ್ಸರ್ ಈಸ್ ಕಾಸ್ ಟು ಎ. ಹೌದಾ? ಖಂಡಿತವಾಗ್ಲು ದಟ್ ಈಸ್ ಕಾಸ್ ಎ ಸೈನ್ ಎ ಹೋಲ್ ಡಿವೈಡೆಡ್ ಬೈ ಏನು ಬರುತ್ತಿದೆ, ಕಾಸ್ ಎ ಪ್ಲಸ್ ಸೈನ್ ಎ ಪ್ಲಸ್ ಪ್ಲಸ್ ಇದಷ್ಟೇ ಕಾಸ್ ಎ ಮೈನಸ್ ಸೈನ್ ಎ ಇಂಟು cos square A plus sin square again 1 minus cos A into sin A ಆಗ್ಬೋದಾ, ಡಿವೈಡೆಡ್ ಬೈ cos A minus sin A. ಏನಪ್ಪ ಬೆನಿಫಿಟ್ ಆಯ್ತು ನಿನಗೆ ಈ ಸ್ಟೆಪ್ ಅಲ್ಲಿ? ನೋಡಿ ಮತ್ತೆ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು, ಸ್ಟೆಪ್ಗೂ ಹಿಂಗೆ ಕಲರ್ ಚೇಂಜ್ ಮಾಡ್ತೀನಿ ಅರ್ಥ ಆಗಲಿ ಅಂತ. ಇದು ಕ್ಯಾನ್ಸಲ್ ಆಗೋಯ್ತು. ಶೋರ್ ಮಾಡ್ಬೋದಾ? ಖಂಡಿತವಾಗ್ಲೂ ಸರ್. ಇಲ್ಲಿ ಇಂಟು ಸಿಂಬಲ್ ಇದೆ, ಇಲ್ಲೂ ಇಂಟು ಸಿಂಬಲ್ ಇದೆ, ಆರಾಮ್ಸೆ ಮಾಡ್ಬೋದು. ಹೌದಾ? ನಮಗೆ ಇನ್ನೇನು ಉಳಿದಿದ್ದು ನೋಡ್ಬಿಡೋಣ ಸ್ವಲ್ಪ. ಎಸ್ ಎಸ್, ಇಲ್ಲೊಂದು ಸಣ್ಣ ಮಿಸ್ಟೇಕ್ ಮಾಡಿದ್ವಿ. ಹೊರಗಡೆ ಮೈನಸ್ ಇದ್ರೆ ಒಳಗಡೆ ಪ್ಲಸ್, ಇದು ಪ್ಲಸ್ ಆಗುತ್ತೆ. ಹೌದಾ? ಆವಾಗ ಇದು ಕೂಡ ಪ್ಲಸ್ ಆಗುತ್ತೆ. ಓಕೆ, ಲಿವ್ ಇಟ್. ಇನ್ನೇನು ಉಳಿದಿದೆಪ್ಪ ನಮ್ಗಂದ್ರೆ 1 ಮೈನಸ್ ಕಾಸ್ ಎ ಸೈನ್ ಎ ಪ್ಲಸ್ ಇದೆಲ್ಲ ಏನು ಉಳಿದಿಲ್ಲ, 1 ಪ್ಲಸ್ ಕಾಸ್ ಎ sin A. Dead easy. Minus term plus term get cancelled. 1 ಉಳಿದಿದೆ, answer is 2. In this 30th question, answer 2 in your option number 4. ಅಷ್ಟೇ. ಅಷ್ಟು ಲೆಂತಿ ಕಾಣಿಸ್ತು ಪ್ರಾಬ್ಲಮ್. ಅಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನೂ ಇಲ್ಲ, ಅಷ್ಟು ಈಸಿಯಾಗಿರ್ತಾವೆ. ಕಳ್ತಾರೆ ಈ ಮೆಥಡಾಲಜೀಸ್ ಎಲ್ಲ ವರ್ಕೌಟ್ ಮಾಡ್ತಿದ್ರೆ ಬರ್ತವೆ. Yes, the simple problem looks like very easy, but without any simple idea, if you go through hard method, ಸಾಧ್ಯವೇ ಇಲ್ಲ. ಹಾಫ್ ಅನ್ ಅವರ್ ಆನ್ಸರ್ ಬರಲ್ಲ. ನೋಡೋದಕ್ಕೆ ಅಷ್ಟು ಈಸಿಯಾಗಿ ಕಾಣಿಸ್ತಿದೆ. ಹೌದಾ? ಇದಕ್ಕೆ ನಾನು TSR ಅನ್ನು ಯೂಸ್ ಮಾಡ್ತೀನಿ. ಎಲ್ಲಿದೆ ಸರ್? ಟೈಮ್ ಸೇವಿಂಗ್ result number 34 which is in your material. ಏನು ಸರ್ ಅದು? ನಮಗೆ ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಕೊಟ್ಬಿಟ್ಟಿದ್ದಾರೆ, ಅದನ್ನ ಈಕ್ವೇಶನ್ 1 ಅಂತ ಕರಿತೀನಿ. ಸೈನ್ ಥೀಟಾ ವ್ಯಾಲ್ಯೂ ಕಂಡುಹಿಡಿಯಬೇಕಂತೆ. ಈಗ ನಮಗೆ ಯೂಸಿಂಗ್ ದಿಸ್ ಟೈಮ್ ಸೇವಿಂಗ್ ರಿಸಲ್ಟ್, ಸೈನ್ ಅಲ್ಲ, ಸೀಕೆಂಟ್ ಥೀಟಾ ಪ್ಲಸ್ tan theta is equal to 1 divided by a secant theta minus tan theta ಅನ್ನೋ ಫಾರ್ಮುಲಾ ನಮ್ಗೆ ಗೊತ್ತು. ಇಟ್ ಇಸ್ ನಾಟ್ ಎ ಫಾರ್ಮುಲಾ, ಇದು ಒನ್ ಟೈಪ್ ಶಾರ್ಟ್ಕಟ್. ಈಗ secant theta ಪ್ಲಸ್ tan theta is equals to 1 divided by, ನಮಗೆ secant theta minus tan theta ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನಂತೆ? 4/3. ಅಲ್ಲಿಗೆ secant theta ಪ್ಲಸ್ tan theta is equals to 3/4 ಆಯಿತು. ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ವಿಲ್ ಗೋಸ್ ಟು ನ್ಯೂಮರೇಟರ್. ದಿಸ್ ಇಸ್ ಕಾಲ್ಡ್ ಈಕ್ವೇಶನ್ 1. ಇದು ಕಂಡುಹಿಡ್ಕೊಂಡಿದ್ದ ನಿಮ್ಗೆ ಏನು ಸರ್ ಪ್ರಯೋಜನ? ಸಿಂಗಲ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಕೊಟ್ಟಿದ್ರೆ ಇಲ್ಲಿ ಟ್ರಯಾಂಗಲ್ ಹಾಕೊಂಡು ಇದು ಕಂಡುಹಿಡ್ತಾ ಇದ್ವು. ಹೌದಾ? 100%. ಅದ್ಯಾವ್ದು ಸರ್? ನೀವು ಮಾಡಿಸಿದ್ರೆ ನೋಟ್ಸಲ್ಲಿ ಇಫ್ ಸೀಕೆಂಟ್ ಇಟ್ ಇಸ್ ಈಕ್ವಲ್ ಟು 4/3 ಥೀಟಾ ಬಿಲಾಂಗ್ಸ್ ಟು ಸಮ್ ಕ್ವಾಡ್ರೆಂಟ್, ಫೈಂಡ್ ದ ರಿಮೈನಿಂಗ್ ಆಲ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂತ ಮಾಡಿಸಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾಡಿಸಿದ್ದೀನಿ, ನಿಮ್ಮ ಚಾಪ್ಟರ್ ಇದೆ, ಬೋರ್ಡ್ ಎಕ್ಸಾಮ್ ಕ್ವಶನ್ ಮೆಟೀರಿಯಲ್ ಇದೆ. ಬಟ್ ಇಲ್ಲಿ ಡಿಫರೆನ್ಸ್ ಆಫ್ 2 ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟು ಸಮ್ ಸಿಂಗಲ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಕೇಳಿದಾಗ ಆ ರೀತಿ ಟ್ರಯಾಂಗಲ್ ಹಾಕೊಂಡು ಮಾಡೋ ಪ್ರೊಸೀಜರ್ ನಮಗೆ ಸಿಗೋದಿಲ್ಲ. ಅದಕ್ಕೆ ಈ ಮೆಥಡಿಗೆ ಬಂದೆ. ಎಸ್, ಈಗ 2 ಬಂತು ಈಕ್ವೇಶನ್. 1 ಅವರೇ ಕೊಟ್ಟಿದ್ರು, ನಾವು ಟೈಮ್ ಸೇವಿಂಗ್ ರಿಸಲ್ಟ್ ಇಂದ 2 ಫೈಂಡ್ ಔಟ್ ಮಾಡಿಕೊಂಡು. ಈಗ ನಾನು ಏನು ಮಾಡ್ತೀನಿ, ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಆಡ್ ಮಾಡ್ತೀನಿ. ಹೇಗೆ ಸರ್ ಆಡ್ ಮಾಡೋದು? ಈಕ್ವೇಶನ್ಸ್ ಅನ್ನ ಚೆನ್ನಾಗಿ ಕಲ್ತ್ಕೋ. ಎಷ್ಟೇ ಈಕ್ವೇಶನ್ಸ್ ಆಡ್ ಮಾಡು, ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ಸ್ ಬಂದ್ಬಿಡ್ಬೇಕು. ಹಾಗಾದ್ರೆ ಈಕ್ವೇಶನ್ 1 ನಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ಸ್ ಏನು? ಇಷ್ಟೇ ಲೆಫ್ಟ್ ಹ್ಯಾಂಡ್ ಸೈಡ್ಸ್.
ಈಕ್ವೇಶನ್ 2 ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ಸ್ ಏನು, ಇಷ್ಟೇ ಲೆಫ್ಟ್ ಹ್ಯಾಂಡ್ ಸೈಡ್ಸ್ ಈಕ್ವೇಶನ್ 2 ಅಲ್ಲಿ. ಅಲ್ಲಿಗೆ ಎರಡು ಈಕ್ವೇಶನ್ಸ್ ಅಲ್ಲಿ ಏನು ಮುಗಿಸ್ಕೊಂಡಿದ್ವಿ, ಲೆಫ್ಟ್ ಹ್ಯಾಂಡ್ ಸೈಡ್ ಮುಗಿಸ್ಕೊಂಡಿದ್ವಿ. ಅಂದ್ರೆ 4/3 ಪ್ಲಸ್ 3/4. ಹೌದಾ? tan theta get cancelled. Then what is the value of 4/3 plus 3/4? Take LCM. How much? 12. Then 16 plus 9, that is equal to 25/12. Is it? Yes. ಅಲ್ಲಿಗೆ secant theta plus secant theta 2 secant theta is equals to ನಮಗೆ 25/12 ಬಂತು. ಹಾಗಾದ್ರೆ secant theta ಎಷ್ಟು? 25 ಈ 12 ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಿ 24 ಬರುತ್ತೆ. ಆಗ್ಬೋದಾ? ಅವ್ರು ಕೇಳಿರೋದೇನು ಸೈನು, ನಮಗೆ ಬಂದಿದ್ದೇನು ಸೀಕೆಂಟು. ಡೋಂಟ್ ವರಿ, ಬರ್ಬೋದು. ಹೌದಾ? ಇದು ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸೀಕೆಂಟ್? ಹೈಪೋಟೆನಸ್ ಡಿವೈಡೆಡ್ ಬೈ ಎ ಅಡ್ಜಸೆಂಟ್. ನಾವು ಟ್ರಯಾಂಗಲ್ ಬರೆಯೋಣ. ಯಾಕೆ ಸರ್ ಯಾವ ಕ್ವಾಡ್ರೆಂಟ್ ಅಂತ ಮೆನ್ಷನ್ ಮಾಡಿಲ್ಲ, ಫಸ್ಟ್ ಕ್ವಾಡ್ರೆಂಟ್ಲು ಬರೆಯೋಣ. ಎಸ್, ಹೈಪೋಟೆನಸ್ ಯಾವುದು? 25. ಅಡ್ಜಸೆಂಟ್ ಯಾವುದು? 24. ಇನ್ನು ರಿಮೈನಿಂಗ್ ಪೈಥಾಗರನ್ ಟ್ರಿಪ್ಲೆಟ್ಸ್ ಇಂದ ಇದು ನಮ್ಗೆ ಏನು ಬರುತ್ತೆ? 7 ಬರುತ್ತೆ. ಸಾರಿ, ಒಂದು ವಿಚಾರ ನೀವು ಕ್ಷಮಿಸಬೇಕು. ನಾನು ಕೊಟ್ಟಿರ್ತಕ್ಕಂಥ ಟೈಮ್ ಸೇವಿಂಗ್ ರಿಸಲ್ಟ್ಸ್ ಅಲ್ಲೇ ಟೈಮ್ ಸೇವಿಂಗ್ ರಿಸಲ್ಟ್ 46 ಅಲ್ಲೇ ಪೈಥಾಗರನ್ ಟ್ರಿಪ್ಲೆಟ್ಸ್ ಅಂತ ಕೊಟ್ಟಿದ್ದೀನಿ ನಿಮಗೆ, ರೋಮನ್ ನಂಬರ್ಸ್ ಹಾಕಿ. ಅಲ್ಲಿ ಹೈಯೆಸ್ಟ್ ಸೈಡು ಹೈಪೋಟ್ನೆಸ್ ಆಗಿರಬೇಕು. ನಾನು ಹೈಪೋಜೀನಿಯಸ್ ಅಂತ ಟೈಪ್ ಮಾಡಿದ್ದೀನಿ. ಪ್ಲೀಸ್ ಹೈಪೋಟ್ನೆಸ್ ಅಂತ ಮಾಡ್ಕೋ. ಪೈಥಾಗರಸ್ ಥಿಯರಮ್ ಅಲ್ಲಿ ಹೈಪೋಟ್ನೆಸ್ ಅಂದ್ರೆ ನಿಮ್ಗೆ ಗೊತ್ತು, ರೈಟ್ ಆಂಗಲ್ಗೆ ಆಪೋಸಿಟ್ ಇರೋದು. ನಾನಲ್ಲಿ ಬಿಗ್ಗೆಸ್ಟ್ ಸೈಡ್ ಇಸ್ ದ ಲೆಂತ್ ಆಫ್ ಹೈಪೋಟೆನಸ್ ಅಂತ ಸ್ಪೆಲ್ ಹೊಡೆಯಕ್ಕೆ ಹೋಗಿ ಹೈಪೋಜೀನಿಯಸ್ ಅಂತ ಹೊಡೆದಿದ್ದೀನಿ. ಪ್ಲೀಸ್ ಒನ್ಸ್ ಅಗೇನ್ ಐ ವಿಲ್ ರಿಕ್ವೆಸ್ಟ್ ಇಟ್, ದಿಸ್ ಇಸ್ ನಾಟ್ ಹೈಪೋಟೆನಸ್, ಹೈಪೋಜೀನಿಯಸ್, ದಟ್ ಈಸ್ ಹೈಪೋಟೆನಸ್. ಈಗ ಪೈಥಾಗರನ್ ಟ್ರಿಪ್ಲೆಟ್ಸ್ ಇಂದ ನೋಡಿ 25 ಹೈಪೋಟೆನಸ್ ಆಯಿತು, 24 ಅಡ್ಜಸೆಂಟ್ ಆಯಿತು. ನಿಮಗೆ TSR ನಂಬರ್ ಏನು 46 ಅಲ್ಲಿ ಪೈಥಾಗರನ್ ಟ್ರಿಪ್ಲೆಟ್ಸ್ ಕೊಟ್ಟಿದೆ ನೋಡಿ. ಪೈಥಾಗರನ್ ಟ್ರಿಪ್ಲೆಟ್ಸ್ ಪ್ರೊವೈಡ್ ಮಾಡಿದ್ದೀನಿ ನಿಮಗೆ, ಅರ್ಥ ಆಗ್ತಿದೆಯಾ? ಪೈಥಾಗರನ್ ಟ್ರಿಪ್ಲೆಟ್ಸ್, ಆ ಪೈಥಾಗರನ್ ಟ್ರಿಪ್ಲೆಟ್ಸ್ ಅನ್ನೇ ನಾನು ಹೈಯೆಸ್ಟ್ ಸೈಡ್ ಏನಾಗಿರಬೇಕು, ಹೈಯೆಸ್ಟ್ ಸೈಡ್ ದಟ್ ಈಸ್ 25 ಶುಡ್ ಬಿ ಲೆಂತ್ ಆಫ್ ಹೈಪೋಟೆನಸ್ ಆಗಿರಬೇಕು. ನಾನು ಪ್ರಿಂಟ್ ಅಲ್ಲಿ ಹೈಪೋಜೀನಿಯಸ್ ಅಂತ ಹೊಡೆದಿದ್ದೀನಿ. ಸಾರಿ, ಹೈಪೋಜೀನಿಯಸ್ ಸೈಡ್ ಇಸ್ ನಾಟ್ ದೇರ್ ಇನ್ ರೈಟ್ ಆಂಗಲ್ ಟ್ರಯಾಂಗಲ್, ದಟ್ ಈಸ್ ಹೈಪೋಟೆನಸ್. ಸ್ಪೆಲ್ ಮಿಸ್ಟೇಕ್, ಡೋಂಟ್ ವರಿ. ಎಸ್, ನಾವು ವಿ ಆರ್ ರೆಡಿ ಟ್ರಯಾಂಗಲ್ ಯೂಸಿಂಗ್ ಪೈಥಾಗರನ್ ಟ್ರಿಪ್ಲೆಟ್ಸ್ ಮುಗಿಯಿತು. ನಮ್ಗೆ ಬೇಕಾಗಿರೋದೇನು? ಸೈನ್ ಟೀಟಾ. ಹೌದಾ? ಸೈನ್ ಟೀಟಾ ಡೆಫಿನೇಷನ್ ಆದ್ರೂ ಏನಪ್ಪಾ? ಆಪೋಸಿಟ್ ಬೈ ಹೈಪೋಟೆನಸ್, ಅಂದ್ರೆ 7/25. ಇನ್ ಪ್ರಾಬ್ಲಮ್ ನಂಬರ್ 14 7/25 ಎಲ್ಲೂ ಇಲ್ಲ. ಏನಾದ್ರೂ ಮಿಸ್ಟೇಕ್ ಮಾಡಿದ್ದೇವೆ ನೋಡೋಣ. ಏನಾದರೂ ಮಿಸ್ಟೇಕ್ ಮಾಡಿದರೆ ಗೊತ್ತಾಗಬೇಕಿತ್ತು. ನಾವೇನು ಮಿಸ್ಟೇಕ್ ಮಾಡಿಲ್ಲ. ಅಲ್ಲಿಗೆ ಅವನು ಕ್ವಶನ್ನಲ್ಲಿ ಏನಾದರೂ ಟೀಟಾ ಬಿಲಾಂಗ್ಸ್ ಟು 3rd ಅಥವಾ 4th ಕ್ವಾಡ್ರೆಂಟ್ ಏನಾದರೂ ಕೇಳಿದಾನೇನೋ. ಹೆಂಗೆ ಗೊತ್ತು ಸರ್? ಅಕಸ್ಮಾತ್ ಹಂಗೆ ಕೇಳಿದ್ರೆ ಟೀಟಾ ಬಿಲಾಂಗ್ಸ್ ಟು 3rd and 4th ಕ್ವಾಡ್ರೆಂಟ್ ಸೈನ್ ನೆಗೆಟಿವ್ ಬರುತ್ತೆ. ಇಲ್ಲೇ ಆಪ್ಷನ್ಸ್ ಅಲ್ಲಿ ನಮಗೆ ಸೆಕೆಂಡ್ ಆಪ್ಷನ್ -7/25 ಇದೆ. ದಯವಿಟ್ಟು ಅದನ್ನು ಪ್ಲಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಇಲ್ಲಿ ಏನು ಮಿಸ್ಟೇಕ್ ಮಾಡಿಲ್ಲ ನಾವು. ಅವನೇ ಟೀಟಾ ವ್ಯಾಲ್ಯೂ ಕ್ವಾಡ್ರೆಂಟ್ ಮೆನ್ಷನ್ ಮಾಡೋದು ಮರ್ತಿರ್ಬೋದು, ಅದಕ್ಕೆ ನಮಗೆ ಪ್ಲಸ್ ಬಂದಿದೆ. ಬಟ್ ಅವ್ರಿಗೆ 7/25 ಬಂದಿಲ್ಲ ಯಾವ ಆಪ್ಷನ್ ಅಲ್ಲೂ, ಅರ್ಥ ಆಯ್ತಾ? ಅದಕ್ಕೋಸ್ಕರ ಪ್ಲೀಸ್ ಮೇಕ್ ಇಟ್ ಇವರು ಸೆಕೆಂಡ್ ಆಪ್ಷನ್ ಏನಿದೆ -7/25 ಇರೋದ್ರೆ ಅದು ಪ್ಲಸ್ ಮಾಡ್ಕೊಳ್ಳಿ. ಯಾಕೆ ಸರ್? ಟೀಟಾ 3rd ಕ್ವಾಡ್ರೆಂಟ್ 4th ಕ್ವಾಡ್ರೆಂಟ್ ಅಂತ ಕೊಟ್ಟಿದ್ರೆ ಅವ್ರ ಆನ್ಸರ್ ಬರ್ತಿತ್ತು. ಸೊ ಅವ್ರೇನಾದ್ರು ಮಿಸ್ ಮಾಡಿದಾರೆ. ವಿ ಆರ್ ನಾಟ್ ಡಿಡ್ ಎನಿ ಮಿಸ್ಟೇಕ್. ಸೊ ವಿ ಗೆಟ್ ಅಬ್ಸಲ್ಯೂಟ್ ಆನ್ಸರ್ 7/25. Options is not there means in option to make it plus 7/25, that is the absolute answer. ಅರ್ಥ ಆಯ್ತಾ? So make it option 2 -7/5 plus 7/5. Please note this. ಇಲ್ಲಿ ಟೀಟಾ ಬರೀಬೇಕು, ಮರ್ತಿದ್ದೀನಿ. ಯಾಕಂದ್ರೆ ಟೀಟಾ ಬರ್ದಿಲ್ಲ ಅಂದ್ರೆ ಆಪೋಸಿಟ್ ಸೈಡ್ ಯಾವುದು, ಹೈಪೋಟೆನಸ್ ಯಾವುದು ಅಂತ ಗೊತ್ತಾಗೋದಿಲ್ಲ. ಎಸ್, ಇಲ್ಲಿ ನೋಡಿ, ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ ಇಸ್ ಈಕ್ವಲ್ಸ್ ಟು √2 ಅಂತ ಕೊಟ್ಟು ನಮ್ಮನ್ನ ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ ಕೇಳಿದ್ದಾರೆ, ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಕೇಳಿದ್ದಾರೆ. ಹೌದಾ? ಸಿಂಪಲ್ ಟೆಕ್ನಿಕ್ ಮಾಡ್ತೇನೆ, ಆನ್ಸರ್ ಬಂದ್ಬಿಡುತ್ತೆ. ಇಲ್ಲಿ ಏನು ಮಾಡ್ತೀರಿ ಸರ್? ಎರಡು ಮೆಥಡ್ ಇದೆ.
ಎರಡನೇ ಮೆಥಡ್ ಸ್ವಲ್ಪ ಲೆಂತ್ ಆಗುತ್ತೆ. ಅದಕ್ಕೆ ಇಲ್ಲಿ ಏನು ಮಾಡ್ತೀನಿ, ಈ ರೂಟು ಬರಬೇಕಂದ್ರೆ ಟೀಟಾ 45 ಡಿಗ್ರಿ ತಗೊಳ್ತೀನಿ. ರೂಟ್ ಬರುತ್ತೋ ಇಲ್ವೋ ನೋಡೋಣ. ಹಾಗೆ ಸರ್, ವಿಚ್ ಸ್ಯಾಟಿಸ್ಫೈ ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ ಇಸ್ ಈಕ್ವಲ್ಸ್ ಟು √2. ಏನು ಸರ್ ಸ್ಯಾಟಿಸ್ಫೈ ಅಂತಂದ್ರೆ, ಈ ಟೀಟಾ ವ್ಯಾಲ್ಯೂ ಇಲ್ಲಿ ಹಾಕಿದ್ರೆ √2 ಬರುತ್ತಂತೆ. ಹಾಗಾದ್ರೆ ನಾವು ಸೆಲೆಕ್ಟ್ ಮಾಡಿಕೊಂಡು ಟೀಟಾ ವ್ಯಾಲ್ಯೂ ಕರೆಕ್ಟು. √2 ಬಂದರೆ ಬರುತ್ತೆ ಇಲ್ವೋ ನೋಡೋಣ. ಕಾಸ್ 45 ಎಷ್ಟು? π/4 ಅಂದರೆ 45. ಕಾಸ್ 45 ಎಷ್ಟು? 1/√2 ಪ್ಲಸ್ ಸೈನ್ 45 1/√2. ಬೋತ್ ಆರ್ 1/√2. 1/√2 1/√2 ಹೌ ಮಚ್? 2/√2. ನಿಮ್ಮೆಲ್ಲರಿಗೂ ಗೊತ್ತು 2ನ √2 ಇಂಟು √2 ಬರೀಬಹುದು ಅಂತ. ಈ 2ನ ಯಾಕೆ ಸರ್? √2 ಹೋಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಮತ್ತೆ 2ನೇ ಬರುತ್ತೆ. ಹಾಗಿದೇನಾಯ್ತು? ಕ್ಯಾನ್ಸಲ್ ಆಯಿತು. ಸೊ ಟೀಟಾ ಇಸ್ ಈಕ್ವಲ್ಸ್ ಟು 45 ವಿಚ್ ಸ್ಯಾಟಿಸ್ಫೈಸ್ ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ ಅಂದಾಗ ಟೀಟಾ ಜಾಗದಲ್ಲಿ 45 ಹಾಕಿದ್ರೆ √2 ಬರ್ತಾ ಇದೆ. ಸೊ ನಮ್ಗೇನು ಉಳಿಯುತ್ತೋ? √2 ಉಳಿಯುತ್ತೆ ಆನ್ಸರ್. ಹಾಗಾದ್ರೆ ಅವರ ಟೀಟಾ ವ್ಯಾಲ್ಯೂ ಇಸ್ ಕರೆಕ್ಟ್. ಸರ್ ಹಾಗಾದ್ರೆ ಟೀಟಾ 60 ಹಾಕಿ ಸರ್, ಬರಲ್ಲ. ಸರ್ ಟೀಟಾ 90 ಹಾಕಿ ಸರ್, ಬರಲ್ಲ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು. ಅಲ್ಲಿಗೆ ಟೀಟಾ ಎಷ್ಟು ಹಾಕಿದ್ರೆ ಈ √2 ಬರ್ತಾ ಇದೆ? ಟೀಟಾ 45 ಹಾಕಿದ್ರೆ ಈ √2 ಬರ್ತದೆ. ಹಾಗಾದ್ರೆ ಟೀಟಾ 45 ಕರೆಕ್ಟ್. ಅದೇ ಟೀಟಾ ಮತ್ತೆ ಇಲ್ಲಿ ಹಾಕೋಣ. ಏನ್ ಸರ್ ಅದು? ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ನಾವು ಫೈಂಡ್ ಔಟ್ ಮಾಡ್ಬೇಕಾರದು, ನಿಜನಾ? ಎಸ್. ಏನದು? ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ. ಇದೆಲ್ಲ ಸೈಡ್ ವರ್ಕ್. ವಾಟ್ ಇಸ್ ಟೀಟಾ? 45 ಅಂದ್ರೆ ಕಾಸ್ 45 ಮೈನಸ್ ಸೈನ್ 45 ಅಂದ್ರೆ 1/√2 ಮೈನಸ್ 1/√2. ಆನ್ಸರ್ ಗೆಟ್ ಕ್ಯಾನ್ಸಲ್ 0. ಎಷ್ಟು ಸಿಂಪಲ್ ಆಗಿ ಬಂದ್ಬಿಟ್ಟು ನೋಡಿ 15th ಪ್ರಾಬ್ಲಮ್. ಇಸ್ ದೇರ್ ಇನ್ ಆಪ್ಷನ್? ಎಸ್, ಆಪ್ಷನ್ 1. ಆಪ್ಷನ್ 1 ನಲ್ಲಿ 0 ಇದೆ. ಗೊತ್ತಾಯ್ತಾ? ಎಸ್. ಸಿಮಿಲರ್ ಪ್ರಾಬ್ಲಮ್ ಇಸ್ ನಾಟ್ ಸಿಮಿಲರ್ ಬಟ್ ಲುಕ್ಸ್ ಲೈಕ್ ಅದೇ ತರ ಇದೆ. ಯಾರು ಕೂಡ ಡೋಂಟ್ ರೀಕಾಲ್ ದ ವ್ಯಾಲ್ಯೂಸ್ ಆಫ್ tan 15 ಅಂಡ್ tan 75. ಇಟ್ ಶುಡ್ ಬಿ ಸಮ್ ಡಿಫಿಕಲ್ಟ್. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಇಲ್ಲೇ ಬೆಟರ್ ಟು ರೈಟ್ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್. ಸೈನ್ 15 ಡಿವೈಡೆಡ್ ಬೈ ಕಾಸ್ 15 ಪ್ಲಸ್ ಸೈನ್ 75 ಡಿವೈಡೆಡ್ ಬೈ ಕಾಸ್ 75. ನೆಕ್ಸ್ಟ್ ಐ ವಿಲ್ ಗೋ ಥ್ರೂ LCM. LCM ತಗೊಂಡು ಮಾಡ್ತೀನಿ. ಏನ್ ಮಾಡ್ತೀವಿ ಸರ್ ಇಲ್ಲಿ ಅಂದ್ರೆ, ದಟ್ ಈಸ್ ಕಾಸ್ 15 LCM ಆಮೇಲೆ ಕಾಸ್ 75 LCM ಆಗ್ಬೋದಾ? ಎಸ್. ಇದೇನಾಯ್ತು, ಅಲ್ಲಿಗೆ ಸೈನ್ 15 ಅಲ್ಲೇ ಇರುತ್ತೆ. ಇದರಲ್ಲಿ ಕ್ರಾಸ್ ಮಲ್ಟಿ ಆಗ LCM ಅಂದ್ರೆ ನಿಮ್ಗೆ ಗೊತ್ತಿರೋದೆ. LCM ಅಂತಂದಾಗ ಕಾಸ್ 15 ಕಾಸ್ ಸೈನ್ 15 ಗೆಟ್ ಕ್ಯಾನ್ಸಲ್, ಕಾಸ್ 15 ಕಾಸ್ 15 ಗೆಟ್ ಕ್ಯಾನ್ಸಲ್. ಈ ಟರ್ಮ್ ಇದ್ರ ಜೊತೆ ಕ್ಯಾನ್ಸಲ್ ಮಾಡಿದಾಗ ಏನೇನು ಕ್ಯಾನ್ಸಲ್ ಆಗುತ್ತೆ? ಕಾಸ್ 15 ಕಾಸ್ 15. ಉಳಿಯೋದೇನು? ಕಾಸ್ 75. ಅದು ಎತ್ಕೊಂಡೋಗಿ ಇಲ್ಲಿ ಬರೀಬೇಕು. LCM ಮಾಡ್ತಾ ಇದ್ರೆ ಅಷ್ಟೇ, ನಾನು ಏನ್ ಮಾಡ್ತಿಲ್ಲ. ಪ್ಲಸ್ ಪ್ಲಸ್ ಕಾಸ್ 15 ಇಂಟು ಸೈನ್ 75 ಈ ಟರ್ಮ್ ನಲ್ಲಿ ಕಳಿಸಿದೆ. ಐ ವಿಲ್ ಚೇಂಜ್ ದ ಕಲರ್ ಆಫ್ ಮಾರ್ಕರ್ ಟು ಅವಾಯ್ಡ್ ದಿ ಕನ್ಫ್ಯೂಷನ್ಸ್. ಹೌದಾ? ದಿಸ್ ಇಸ್ 15, ಡೋಂಟ್ ವರಿ. ಹೌದಾ? ದಟ್ ಇಸ್ ಈಕ್ವಲ್ಸ್ ಟು ಇಲ್ಲಿದ್ದೀನಿ ನಾನು. ಇದು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಸರ್ ಎ ಯಾವುದು? 15. ಬಿ ಯಾವುದು? 75. ಹಾಗಾದ್ರೆ ಈ ಫಾರ್ಮುಲಾ ಯಾವುದು? ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ದಟ್ ಈಸ್ ಸೈನ್ ಆಫ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಆಸ್ ಇಟ್ ಈಸ್ ಕಾಪಿ ಇದು. ದಟ್ ಈಸ್ ಸೈನ್ ಆಫ್ 15 ಪ್ಲಸ್ 75 ಡಿವೈಡೆಡ್ ಬೈ ಇದು. ಈ ಒಂದು ವಿಚಾರ ಗೊತ್ತಿಲ್ಲ ನಿಮಗೆ. ನಿಮ್ಗೆಲ್ಲೋ ಒಂದು ಕಡೆ ಕೊಟ್ಟಿದ್ದೀನಿ ಕಾಸ್ 75 ಸೈನ್ 15 ಬೋತ್ ಆರ್ ಸೇಮ್. ಹೌದಾ? ಬೋರ್ಡಲ್ಲಿ ಕಾಣಿಸ್ತಿಲ್ಲ. ಇಲ್ಲಿ ಬೇಕಾದ್ರೆ ಕೆಳಗಡೆ ಬರೆದು ತೋರಿಸ್ಬಿಡ್ತೀನಿ. ಏನದು? ನಾನೇನು ಹೇಳ್ಕೊಡ್ತಿದ್ದೆ? ಕಾಸ್ 75 ಸೈನ್ 15 ಒಂದೇ. ಬೇಕಾದ್ರೆ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿದ್ವಿ, ನೋಡ್ಕೊಳ್ಳಿ. ಮತ್ತೆ ನಾನು ಸಿನಾಪ್ಟಿಕಲ್ ಪಾಯಿಂಟ್ಸ್ ಅದೇ ನಿಮ್ಗೆ ಏನು ಜೆರಾಕ್ಸ್ ಕಳಿಸಿದ್ರೆ ಅದರಲ್ಲಿ ಕೂಡ ಇದೆ. ಅಲ್ಲಿಗೆ ಕಾಸ್ 75 ಸೈನ್ 15 ಎರಡು ಒಂದೇ. ಅದಕ್ಕೆ ನಾನು ಇಲ್ಲಿ ಏನ್ ಮಾಡ್ಕೊಂತೀನಪ್ಪ ಅಂದ್ರೆ, ಎಲ್ರಿ ಇಲ್ಲಿ ನೋಡಿ, ಇದು ಕಾಸ್ 15 ಹಾಗೆ ಬರ್ಕೊಳ್ತೀನಿ, ಸೈನ್ 15 ಅಂತ ಬರೀತೀನಿ ಇದನ್ನ. ಇನ್ನು ಒಂದೇ ಒಂದು ಸ್ಟೆಪ್ ಆನ್ಸರ್ ಬಂದ್ಬಿಡುತ್ತೆ. ಎಲ್ಲರೂ ಕಾಯ್ತಿರ್ಬೇಕು. ದಟ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಸ್ಪೇಸ್ ಇಲ್ಲದೆ ಇರೋದಕ್ಕೋಸ್ಕರ ನಾನು 1 by 1 ಬರ್ತಾ ಇಲ್ಲ. ಈ ಸ್ಟೆಪ್ ಆದ್ಮೇಲೆ ರೈಟ್ಗೆ ಹೋಗ್ತಾ ಇದೆ.
ಮತ್ತೆ ಕೆಳಗೆ ಬರ್ತದೆ ಹಂಗೆ. ಎಸ್, ದಟ್ ಈಸ್ sin 90 ಡಿವೈಡೆಡ್ ಬೈ sin 15 ಇಂಟು cos 15. ಸುಮ್ಮನೆ ಇಂಟರ್ಚೇಂಜ್ ಮಾಡಿ ಬರ್ಕೊಂಡಿದ್ದೀನಿ. ಡೋಂಟ್ ವರಿ, ಡೋಂಟ್ ಥಿಂಕ್ ಅಬೌಟ್ ಮೋರ್. ಇಂಟರ್ಚೇಂಜ್ ಮಾಡಿ ಬರ್ತಿದ್ದೀನಿ ಅಷ್ಟೇನೆ. ಈಗ ನಾನು ಈ ನಮಗೆ ಎಲ್ಲರಿಗೂ ಒಂದು ಫಾರ್ಮುಲಾ ಗೊತ್ತು. ಏನಪ್ಪ ಅಂತಂದ್ರೆ 2 sin θ cos θ ಇಸ್ ಈಕ್ವಲ್ ಟು sin 2 θ ಅಂತ ಜ್ಞಾಪಿಸ್ಕೊಳ್ಳಿ ಸ್ವಲ್ಪ. 2 sin θ cos θ ಇಸ್ ಈಕ್ವಲ್ಸ್ ಟು sin 2 θ. ನಮ್ಮಲ್ಲಿ ಫಾರ್ಮುಲಾಸ್ ಇದೆ, ನಾನು ಕೊಟ್ಟಿದ್ದೀನಿ ಲಿಸ್ಟ್ ಅಲ್ಲಿ. ಆ ಫಾರ್ಮುಲಾ ಇಲ್ಲಿ ಹಾಕೋಣ ಅಂದ್ರೆ ನಮ್ಮ ಹತ್ರ 2 ಇಲ್ಲ. ಅದಕ್ಕೆ ನಾನು ಡಿವೈಡ್ ಅಂಡ್ ಮಲ್ಟಿಪ್ಲೈಡ್ ಬೈ 2 ಮಾಡ್ತಾ ಇದ್ದೀನಿ. sin 15 ಇಂಟು cos 15. ಏನ್ ಮಾಡಿದೆ ಸರ್ ಇಲ್ಲಿ? ಡಿವೈಡ್ ಅಂಡ್ ಮಲ್ಟಿಪ್ಲೈಡ್ ಬೈ 2. ಯಾಕೆ ಮಾಡ್ಕೊಂಡೆ ಸರ್? ಟು ಕ್ರಿಯೇಟ್ ದಿಸ್ ಫಾರ್ಮುಲಾ. ಮತ್ತೆ ಕ್ಯಾನ್ಸಲ್ ಮಾಡಿಬಿಡ್ತೀರಾ? ಮಾಡಬಾರ್ದು. sin 90 ಎಷ್ಟಪ್ಪ? 1, 2 into 1. ಇದು 2 sin a cos a, 2 sin θ cos θ, sin 2 θ ಆದ್ರೆ ಇದು sin ಇಂಟು 2 into 15 ಆಗುತ್ತೆ. ಅಲ್ಲಿಗೆ 2 ಡಿವೈಡೆಡ್ ಬೈ 2 into 15 ಹೌ ಮಚ್? 2 into 15 how much? 30. Sin 30 ಎಷ್ಟು? 1/2. Shall we cancel 2 2? ನಿಮ್ಮಷ್ಟು ಮೂರ್ಖರು ಮತ್ತೆ ಯಾರು ಇರಲ್ಲ. Denominator of denominator goes to numerator. It should become a 4. That is the answer for the question number 16. That is in option number 4. Option number 4 ಅಲ್ಲಿ ಇದೆ ಆನ್ಸರು. ವರ್ಕೌಟ್ ಮಾಡಿದ್ರೆ ಎಷ್ಟು ಈಸಿಯಾಗಿ ಬರ್ತಾವೆ ನೋಡಿ ಆನ್ಸರ್ಗಳು. ಸೊ ನೀವು ಇವಾಗ ತಾನೇ ಕಳೀತಾ ಇದ್ದೀರಾ. ಹಾರ್ಡ್ ವರ್ಕ್, ಇಂಟೆಲ್ ಎರಡೂ ಬೆಳೆಸ್ಕೊಂಡ್ರೆ ನಿಮ್ಮ ಹತ್ರ ಮೆಟೀರಿಯಲ್ ಲಾರ್ಜ್ ಅಮೌಂಟ್ ಆಫ್ ಮೆಟೀರಿಯಲ್ ನಿಮ್ಗೆ ಸಿಕ್ಕಿದ್ರೆ ನಥಿಂಗ್ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇನ್ನೇನು ಇಲ್ಲ. ಎಸ್, ಇದನ್ನ ಇನ್ ಡೀಟೇಲ್ ಆಗಿ ಬರೀತೀನಿ. ದಟ್ ಈಸ್ sin 30 ದಟ್ ಈಸ್ ಈಕ್ವಲ್ ಟು 2/1/2 ದಟ್ ಈಸ್ ಈಕ್ವಲ್ ಟು 4. ಇನ್ ಡೀಟೇಲ್ ಆಗಿ ಬರೆದಿದ್ದೀನಿ. 2 into 15 30 ಆಯ್ತು. sin 30 1/2 ಮತ್ತೆ 2 ಕ್ಯಾನ್ಸಲ್ ಮಾಡಬಾರ್ದು. ಇದು ಡಿನಾಮಿನೇಟರ್ ಆಗಿದೆ, ಅದಕ್ಕೋಸ್ಕರ. ಎಸ್, ಸೂಪರ್ ಪ್ರಾಬ್ಲಮ್ಸ್. ಇದರ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕಂತೆ. ಎಸ್, ನಮ್ಮ ಹತ್ರ ಒಂದು ಟೈಮ್ ಸೇವಿಂಗ್ ರಿಸಲ್ಟ್ ಇದೆ, ನಿಮಗೆಲ್ಲರಿಗೂ ನೆನಪಿರಲಿ. ಅದು ಏನಿಲ್ಲ, ಸೈನ್ ಆಫ್ ಅದು ಡೀಟೇಲ್ ಆಗಿ ಬರೀತೀನಿ. ಇಲ್ಲಿ ನಮಗೆ ಸ್ಪೇಸ್ ಇದೆ. sin ಸ್ಕ್ವೇರ್ ಎ ಮೈನಸ್ sin ಸ್ಕ್ವೇರ್ ಬಿ ಅನ್ನೋ ರಿಸಲ್ಟ್ಗೆ ನಾವು ಆನ್ಸರ್ ದಟ್ ಈಸ್ sin ಆಫ್ ಎ ಪ್ಲಸ್ ಬಿ ಇಂಟು sin ಆಫ್ ಎ ಮೈನಸ್ ಬಿ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಆನ್ಸರ್ ಮಾಡಕ್ಕೆ ಹೋದಾಗ sin ಆಫ್ 45 ಪ್ಲಸ್ 15 ಇಂಟು sin ಆಫ್ 45 ಮೈನಸ್ 15. ದಿಸ್ ಇಸ್ ದ ಬ್ರಾಕೆಟ್ ಕಂಪ್ಲೀಷನ್, ನಾಟ್ 151. ಹಾಗಿದೇನಾಯ್ತು? 45 ಪ್ಲಸ್ 15 ನಥಿಂಗ್ ಬಟ್ 60 ಆಯಿತು. ಇದೇನಾಯಿತು? 45 ಮೈನಸ್ 15 ನಥಿಂಗ್ ಬಟ್ 30 ಆಯಿತು. ಅಲ್ಲಿಗೆ ಆನ್ಸರ್ sin 60 √3/2 sin 30 1/2. ಟೋಟಲ್ ಆನ್ಸರ್ √3/4 ವಿಚ್ ಈಸ್ ಇನ್ ಆಪ್ಷನ್ ನಂಬರ್. ನನ್ನ ಹತ್ರ ಇಲ್ಲ ಮೆಟೀರಿಯಲ್, ಯಾವುದೊಂದು ಆಪ್ಷನ್ ಇರುತ್ತೆ ನೋಡಿ, ಯಾವುದೊಂದು ಆಪ್ಷನ್ ಇರುತ್ತೆ. ಒಂದು ನಿಮಿಷ ನೋಡ್ತೀನಿ. ಆಪ್ಷನ್ 4 ಅಲ್ಲಿದೆ. ಅರ್ಥ ಆಯ್ತಾ? ಯಾವ TSR ಅಪ್ಪ ಇದು ಅಂತಂದ್ರೆ TSR ನಂಬರ್ ಐ ಥಿಂಕ್ 35. TSR ನಂಬರ್ 35 ಹಾಕಿದ್ದೀನಿ. ನೋಡ್ಕೊಳ್ಳಿ, ಇಲ್ಲಿ ಬೇರೆ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ಅದೇ TSR ನಂಬರ್ 35 ಅಲ್ಲ, ಅದು 35. ಅದೇ TSR ನಂಬರ್ 35 ಇಲ್ಲೂ ಹಾಕ್ತೀನಿ. ಏನ್ ಹಾಕ್ತೀರಿ ಸರ್ ನೀವು? ದಟ್ ಈಸ್ cos ಸ್ಕ್ವೇರ್ ಎ ಮೈನಸ್ sin ಸ್ಕ್ವೇರ್ ಬಿ ಇಸ್ ಈಕ್ವಲ್ ಟು cos ಆಫ್ ಎ ಪ್ಲಸ್ ಬಿ ಇಂಟು cos ಆಫ್ ಎ ಮೈನಸ್ ಬಿ ಆಗುತ್ತೆ. ಅದು ಕೂಡ ಟೈಮ್ ಸೇವ್ ರಿಸಲ್ಟ್ ನಂಬರ್ 35 ಇಲ್ಲದೆ ಕಳಿಬೇಕು ನೀವೆಲ್ಲರೂ. ಹಾಗಾದ್ರೆ ಇದೇನಾಗುತ್ತೆ? ಎ ಅಂತಂದ್ರೆ ಇದೆಲ್ಲ ಹೌದಾ? 30 ಪ್ಲಸ್ ಥೀಟಾ ನೋಡಿ, 30 ಪ್ಲಸ್ ಥೀಟಾ ಬಂದು ಎ ಪ್ಲಸ್ 30 ಮೈನಸ್ ಥೀಟಾ ಬಂದು ಬಿ. ಕಾಸ್ ಆಫ್ ಎ ಪ್ಲಸ್ ಬಿ ಮುಗಿಯಿತು ಇಂಟು ಕಾಸ್ ಆಫ್ ಎ ಅಂದ್ರೆ 30 ಪ್ಲಸ್ ಥೀಟಾ ಮೈನಸ್ ಇಲ್ಲಿ ನಾ ಒಂದು ಬ್ರಾಕೆಟ್ ಓಪನ್ ಮಾಡ್ಬೇಕು, ಯಾಕಂದ್ರೆ 30 ಮೈನಸ್ ಥೀಟಾಗೆ ಈ ಮೈನಸ್ ಅಪ್ಲೈ ಆಗುತ್ತೆ. ದಟ್ ಇಸ್ ಈಕ್ವಲ್ಸ್ ಟು
cos of theta theta get cancel cos 60 into cos of ಇಲ್ಲಿ 30 get cancelled. ಈ minus is applicable for this minus ಅಂದ್ರೆ cos 2 theta ಆಯ್ತು. What is the value of cos 60? cos 2 theta ಹಾಗೆ ಬರ್ಕೊಳ್ಳೋಣ ಈ ಟರ್ಮ್. cos 60 ವ್ಯಾಲ್ಯೂ ಬಂದ್ಬಿಟ್ಟು that is equals to half into cos 2 theta. This is in option number I think 1. ನಿಮಗೆ ಆಪ್ಷನ್ 1 ಅಲ್ಲಿ ಸಿಗುತ್ತೆ ಆನ್ಸರು. ಎಷ್ಟು ಸಿಂಪಲ್ ಆಗಿರ್ತಾವ ನೋಡಿ. ಏನಂದ್ರೆ ಇವು ಕಳಿಬೇಕು ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ರಿಸಲ್ಟ್ಸ್. ಇವು ನಾನು ಸಿನಾಪ್ಸಿಸ್ ಅಲ್ಲಿ ಕೊಟ್ಟಿದ್ರೆ ಟೈಮ್ ಸೇವ್ ರಿಸಲ್ಟ್ ಅಂತ, ಇಲ್ಲೇನು ಸಿನಾಪ್ಸಿಸ್ ಅಲ್ಲಿ ಕೊಟ್ಟಿದ್ದೀನಿ ಟೈಮ್ ಸೇವ್ ರಿಸಲ್ಟ್ಸ್, ಅವು ಕಳಿಬೇಕು. ಕಳಿತಾಗ ಇಂಥ ಪ್ರಾಬ್ಲಮ್ಸ್ ನಿಮಗೆ ಡೆಡ್ ಈಸಿ ಆಗುತ್ತೆ. ಎಸ್ ವಿ ಹ್ಯಾವ್ ಎ ಪ್ರಾಬ್ಲಮ್ 19th ಪ್ರಾಬ್ಲಮ್. ಇದಕ್ಕೆ ನಾನು 39th ಟೈಮ್ ಸೇವಿಂಗ್ ರಿಸಲ್ಟ್ ಅನ್ನ ನಾನು ಯೂಸ್ ಮಾಡಕ್ಕೆ ಹೊರಟಿದ್ದೀನಿ. ಏನ್ ಸರ್ ಅಲ್ಲಿ ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ ಸಿ ಆದರೆ ನಮಗೆ ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ ಮೈನಸ್ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಟ್ಯಾನ್ ಎ ಟ್ಯಾನ್ ಬಿ ಇಂಟು ಟ್ಯಾನ್ ಸಿ ಅಂತ ಬರ್ಕೋಬಹುದಂತೆ. ಇಲ್ಲಿ ನಮಗೆ ನಮ್ಮ ಪ್ರಾಬ್ಲಮ್ ಅಲ್ಲಿ 5x ಇಸ್ ಈಕ್ವಲ್ ಟು 3x ಪ್ಲಸ್ 2x ಆಗುತ್ತೆ ನೋಡಿ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಟ್ಯಾನ್ 5x ಮೈನಸ್ ಟ್ಯಾನ್ 3x ಮೈನಸ್ ಟ್ಯಾನ್ 2x ಇಸ್ ಈಕ್ವಲ್ ಟು ಈಸಿಯಾಗಿ ಟ್ಯಾನ್ 5x ಇಂಟು ಟ್ಯಾನ್ 3x ಇಂಟು ಟ್ಯಾನ್ 2x ಮಾಡ್ತೀವಿ. ಅಷ್ಟೇ, ಮುಗ್ದೋಯ್ತು. ಅದು ನಮಗೆ ಯಾವ ಆಪ್ಷನ್ ಇದೆಪ್ಪ ಅಂತಂದ್ರೆ ಯು ಆರ್ ಹ್ಯಾವಿಂಗ್ ಆಪ್ಷನ್ ನಂಬರ್ 1. ಹೌದಾ? ಎಸ್, ಮುಗ್ದೋಯ್ತು. There is excellent problem number 20. It looks like difficult but you should feel easy. ಏನು ಮಾಡ್ತೀರಿ ಸರ್ ನೀವು ಇಲ್ಲಿ? ಈ ರೀತಿ ಟರ್ಮ್ಸ್ ನೋಡ್ತಿದ್ರೆ ನಿಮ್ಗೆ ಯಾಕೋ ಇದು ಟ್ಯಾನ್ ಆಫ್ ಎ ಮೈನಸ್ ಬಿನೋ ಕಾಟ್ ಆಫ್ ಎ ಮೈನಸ್ ಬಿನೋ ಮಾಡ್ತಾರೆ ಸರ್ ಅಂತ ಯೋಚನೆ ಮಾಡ್ತೀರಾ. ನಾನು ಇಲ್ಲಿ ಏನು ಮಾಡ್ತೀನಿ, ಒಂದೇ ಸ್ಟೆಪ್ಪಲ್ಲೇ ಟೇಕಿಂಗ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ಸ್ ಅಂತ ತಗೊಂಡ್ಬಿಡ್ತೀನಿ. ಒಂದೇ ಸೈಡ್ ಕೆಲಸ ಇದೆ, ಹೇಳ್ತೀನಿ ಯಾಕೆ ಅಂತ. ಟ್ಯಾನ್ 152 minus cot 88 divided by 1 minus tan 2 degree into cot 62 degree is equal to 1 by k root 3. ಹೌದಾ? ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ, ಟ್ರೈ ಟು ಕನ್ವರ್ಟ್ ಇನ್ ಟರ್ಮ್ಸ್ ಆಫ್ ಅಲೈಡ್ ಆ್ಯಂಗಲ್. ಇಲ್ಲಿ ಏನು ಮಾಡ್ತೀನಿ ನಾನು, ಪ್ಲೀಸ್ ಎಲ್ಲರೂ ನೋಡಿ, ಟ್ಯಾನ್ ಆಫ್ 152ನ ಟ್ಯಾನ್ ಆಫ್ 180 ಮೈನಸ್ 28 ಅಂತ ಬರೀತೀನಿ. ಸಾರಿ, 28. 180 ಮೈನಸ್ ಯಾವ ಕ್ವಾಡ್ರೆಂಟ್? ಎರಡು ಆ್ಯಂಗಲ್ ಇದ್ದೀವಿ. 180 ಮೈನಸ್ ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಏನು? ಮೈನಸ್. ಸ್ಪೆಷಲ್ ಕೇಸ ಅಲ್ಲ, ಟ್ಯಾನ್ 28. ಸೊ ಇದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಕೊಂಡೆ. ಅದೇ ರೀತಿ ಕಾಟ್ ಇಂಕ್ ಚೇಂಜ್ ಮಾಡ್ತೀನಿ, ಒಂದೊಂದು ವ್ಯಾಲ್ಯೂ ಒಂದೊಂದು ಇಂಕಲ್ಲಿರಲಿ, ನಿಮಗೆ ಅನುಕೂಲ ಆಗುತ್ತೆ. ಅದೇ ಏನು ಮಾಡ್ತೀನಿ ಇಲ್ಲಿ ನೆಕ್ಸ್ಟು ಕಾಟ್ 88ನ್ನು ಕಾಟ್ ಆಫ್ 90 ಮೈನಸ್ 2 ಅಂತ ಬರೀತೀನಿ. 90 ಮೈನಸ್ 2 ವಿಚ್ ಕ್ವಾಡ್ರೆಂಟ್? ಇಲ್ಲಿಂದ ಇಲ್ಲಿಗೆ ಯಾವ ಅಲೈಡ್ ಆ್ಯಂಗಲ್ ಇಲ್ಲ. ನೆಕ್ಸ್ಟ್ ಮಾಡೋದು ಅಲೈಡ್ ಆ್ಯಂಗಲ್. 90 ಮೈನಸ್ ಫಸ್ಟ್ ಕ್ವಾಡ್ರೆಂಟ್ ಕಾಟ್ ಇಸ್ ಪ್ಲಸ್, ಬಟ್ ಸ್ಪೆಷಲ್ ಆ್ಯಂಗಲ್ ಇದೆ ಇಲ್ಲಿ, ಅದಕ್ಕೋಸ್ಕರ ಟ್ಯಾನ್ 2 ಆಯಿತು. ಟ್ಯಾನ್ 2 ಇದು ಕಂಡುಹಿಡ್ಕೊಂಡು ಒನ್ಸ್ ಅಗೈನ್ ಐ ವಿಲ್ ಚೇಂಜ್ ದ ಇಂಕ್. ಮತ್ತೆ ಇಲ್ಲಿ ಕಾಟ್ 62 ಇದೆ, ಅದನ್ನು ನಾನು ಕಾಟ್ ಆಫ್ 90 ಮೈನಸ್ 28 ಅಂತ ಬರೀತೀನಿ. ಹೌದಾ? ಅಗೈನ್ ಫಸ್ಟ್ ಕ್ವಾಡ್ರೆಂಟ್ ಸ್ಪೆಷಲ್ ಆಂಗಲ್ ಇರೋದ್ರಿಂದ ಇದು ಟ್ಯಾನ್ 28 ಆಗುತ್ತೆ. ಬಿಕಾಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಕಾಟ್ ಇಸ್ ಪಾಸಿಟಿವ್, ಸ್ಪೆಷಲ್ ಆಂಗಲ್ ಇಸ್ ದೇರ್, ಹೆನ್ಸ್ ಕಾಟ್ ಬಿಕಮ್ಸ್ ಟ್ಯಾನ್. ಸೊ ಐ ಹ್ಯಾವ್ ಫೈಂಡ್ ಔಟ್ 3 values here. Then I will go to substitute. In answer also I will change the color of marker to avoid your confusion. Says tan 52 ನ ಇಲ್ಲೇ ಮೈನಸ್ ಟ್ಯಾನ್ ಆಫ್ 28 ಡಿಗ್ರಿ ಅಂತ ಮಾಡ್ಕೊಳ್ತೀನಿ. ಇದು ಕಾಟ್ 88ನ್ನು ನಾನು ಟ್ಯಾನ್ 2 ಡಿಗ್ರಿ ಅಂತ ಮಾಡ್ಕೊಳ್ತೀನಿ. ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ 2 ಏನು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಕಾಟ್ 62ನ ನಾನು ಅಗೇನು ಟ್ಯಾನ್ 28 ಅಂತ ಮಾಡ್ತೀನಿ. ಆರ್ ಎಚ್ ಎಸ್ 1 by k root 3 ಹಾಗೆ ಬರ್ತಾ ಇರಲಿ. ಶೆಲ್ ವಿ ಟೇಕ್ ಮೈನಸ್ ಆಸ್ ಎ ಕಾಮನ್? ಖಂಡಿತವಾಗ್ಲೂ ಸರ್. ಇದು ಟ್ಯಾನ್ ಆಫ್ 28 ಪ್ಲಸ್ ಆಗುತ್ತೆ ಮೈನಸ್ ಕಾಮನ್ ತಗೊಂಡ್ಮೇಲೆ.
ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ 28 ಇಂಟು ಟ್ಯಾನ್ 2. ಹೆಂಗ್ ಬೇಕಾದ್ರೆ ಬರ್ಕೋಬಹುದು. ಪ್ರಾಡಕ್ಟ್ ಇರಬೇಕಾದ್ರೆ ಇಲ್ಲಿ ಪ್ರಾಡಕ್ಟ್ ಸಿಂಬಲ್ ಇರೋದ್ರಿಂದ ಇಲ್ಲಿ ಟ್ಯಾನ್ 28 ಫಸ್ಟ್ ಬರ್ಕೊಂಡು ಟ್ಯಾನ್ 2 ಆಮೇಲೆ ಬರ್ಕೋಬಹುದು. ಇಟ್ ಈಸ್ ಈಸಿಯರ್ ಟು ಕನ್ವೀನಿಯನ್ಸ್. ಹೌದಾ? ಎಸ್. ಈ ಬ್ರಾಕೆಟ್ ಇರೋದು ಮಾತ್ರ ಯಾವುದೋ ಫಾರ್ಮುಲಾ ಆಗುತ್ತೆ ನೋಡಿ. ಹೌದು ಸರ್, ಖಂಡಿತವಾಗ್ಲು. ಯಾವ ಫಾರ್ಮುಲಾ ಸರ್? ಟ್ಯಾನ್ 28 ಪ್ಲಸ್ 2. ಮತ್ತೆ ಇಲ್ಲಿ ಮೈನಸ್ ಇದೆ, ಅದು ಈ ಕಡೆ ಕಳಿಸ್ಬಿಡ್ತೀನಿ. ಕಳಿಸ್ಕೋಬಹುದು ಸರ್. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಪ್ಲಸ್ ಆಗಿದೆ, ಮೈನಸ್ ಬರುತ್ತಪ್ಪ, ಸಿಂಪಲ್. ಇಲ್ಲ ಸರ್, ಈ ಕಡೆ ಡಿವೈಡ್ ಮಾಡ್ಕೊಂಡ್ರೆ ಡಿನಾಮಿನೇಟರ್ ಬರೋ ಮೈನಸ್